ಕಟ್ಟಿ ತಾಳಿ ಒಯ್ದು ಅಲಮರೆಗೆ ಹೋಗೋದು. ಈಗೆಲ್ಲ ನೀವು ಚೈನಾ ಹಾಕೊಂಡು ತಿರುಗಾಡು ಫ್ಯಾಷನ್ ಹೆಣ್ಮಕ್ಳು ಏನ್ರಿ? ಇದು ನಮ್ಮ ಧರ್ಮ ಸಂಸ್ಕೃತಿ ಅಲ್ಲ. ಗಂಡ ಮಾಸಿದೆ ಕಟ್ಲಿ ಒಂದು ಗುಂಜಿದೆ ಕಟ್ಲಿ ಗಂಡ ಕಟ್ಟಿರ್ತಕ್ಕಂಥ ತಾಳಿಗೆ ಕಿಮ್ಮತ್ತದ ಹೊರತಾಗಿ ನಾವು ಬಹಳ ದೊಡ್ಡ ಶ್ರೀಮಂತರಿದೀವಿ ಎತ್ತಿಕೊಂಡು 10 ತೊಲಿದೆ ಅಂತ ಚೈನಾ ಮಾಡ್ಕೊಂಡು ಕೊಳ್ಳಾಗ ಹಾಕೊಂಡ್ರ ಆ ತಾಳಿಗೆ ಅಂದ ಬೆಲೆ ಇರಲ್ಲ, ಕಿಮ್ಮತ್ತಿರಲ್ಲ. ಗಂಡ ಕಟ್ಟಿ ತಾಳಿಗೆ ಹೆಂಗ್ ಕಿಮ್ಮತ್ತದು, ಗುರು ಕೊಟ್ಟಿರ್ತಕ್ಕಂಥ ಲಿಂಗಕ್ಕನೇ ಕಿಮ್ಮತ್ತದು. ಒಂದು ಲಿಂಗ ಗುರುವಿನ ಅಮೃತ ಹಸ್ತದಿಂದನೇ ಬರಬೇಕು. ಹೆಂಗ ಒಬ್ಬ ತಾಯಿ ಅವತ್ತಿನ ದಿನಮಾನದ ಒಳಗ ಅಪ್ಪಿ ತಪ್ಪಿ ಕೊರಳಾಗಿನ ತಾಳಿ ಇಳಿತು ಅಂತಿಕೊಂಡಂದ್ರ ಪುನಃ ಪೋಣ ಸುವರ್ಣದ ಕೊರಳಾಗ ಹಾಕುವವರೆಗಿನ ಕುಡಿದು ಬಂದಾನೆ. ನೀರು ಮುಡುತ್ತಿದ್ದಿಲ್ಲ ತಾಯಿಂದಿರು, ಯಾಕ್ರಿ ಮುಡುತ್ತಿದ್ರಲ್ಲ. ಈಗ ನಿಮ್ಮಲ್ಲಿ ನಮ್ಮ ಇಂಡಿ ಪಾಟ್ನ ಈ ಕಡೆ ಬಿಜಾಪುರ ಜಿಲ್ಲಾ ಒಂದು ಕೆಲವು ನಮ್ಮ ಭಾಗ ಜರ ಚಲೋ, ಯಾಕಂದ್ರೆ ಇನ್ನೂ ಪದ್ಧತಿ ಬಿಟ್ಟಿಲ್ಲ ನಮ್ಮ ತಾಯಿಂದಿರು. ಇವತ್ತಿನ ಕಲಿಯುಗ ಹೆಂಗಾಗ್ಯದ ತಗೊಂಡ ಕೇಳಿದ್ರೆ ಗಂಡ ಕಟ್ಟಿರ್ತಕ್ಕಂಥ ತಾಳಿನ ಒಂದು ಕಡೆಗೆ ಮೂಲೆಯಾಗಿ ಒಗೆದು ಬಿಟ್ಟಿರ್ತಾರೆ, ಕೊಳ್ಳಾಗ ತಾಳಿನೂ ಇರಂಗಿಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಂದ ಕೈ ಒಳಗಿಂದ ಬಳಿ ಹಾಕೋದನ್ನ ಬಿಟ್ಟಾರೆ. ಯಾಕ್ರಿ ಬಿಟ್ಟಾರಿಲ್ಲ? ಎಷ್ಟೋ ಜನ ಕೈಯಾಗಿಂದ ಬಳಿನೇ ಹಾಕೊಳಂಗಿಲ್ಲ, ಒಂದು ಕೈಯಾಗ ಗಡಿಯಾರ ಕಟ್ಕೊಂಡಿರ್ತಾರೆ. ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಹಣಿ ಮೇಲನ್ನ ಕುಂಕುಮನೇ ಹಚ್ಚಂಗಿಲ್ಲ, ಹಚ್ತಾರೇನ್ರಿ? ಈಗೆಲ್ಲ ಎಲ್ಲಿ ಬಂದವ ಇಟ್ಟು ಟಿಕಳಿ. ನಾವ್ ಯಾರ್ದಾರ ಭಿನ್ನಕ್ಕೆಂದ ಹೋಗಿದ್ದೀವತ್ತಂದ್ರ, ನಾವ್ ಯಾರ್ದಾರ ಮನಿ ಭಿನ್ನಕ್ಕೆ ಹೋಗಿದ್ದೇವತ್ತಂದ್ರ ಅವ್ರು ಬಾತ್ರೂಮ್ನಾಗ ಹೋಗಿ ನೋಡೋದ್ರಾಯ್ತು, ಗೋಡೆ ತುಂಬಾ ಟಿಕಳಿನೇ ಇರ್ತಾವ. ಕನ್ನಡಿಗೆ ಟಿಕಳಿ, ಹಂಡ್ಯಾಗ ಟಿಕಳಿ, ಏನ್ರಿ ಬಕೆಟಿಗೆ ಟಿಕಳಿ. ಯಾಕೆ ಹೇಳಕತ್ತೀನಿ ತಿಳ್ಕೊಂಡ್ರೆ ಇದು ನಮ್ಮ ಧರ್ಮ ಪರಂಪರೆ ಅಲ್ಲ. ಇದು ನಮ್ಮ ಧರ್ಮ ಪರಂಪರೆ ಏನು ಅಂತ ತಿಳ್ಕೊಂಡ ಕೇಳಿದ್ರೆ ನಿಮ್ಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ. ನೀವೆಲ್ಲ ನಿಮಗೇನು ಮುತ್ತೈದೆ ಎತ್ತುಕೊಂಡು ಅನಿಸ್ಕೋಬೇಕಾಗಿತ್ತು ಅಂತಂದ್ರ ಏನ್ರಿ, ಮುತ್ತೈದೆ ಎತ್ತುಕೊಂಡು ಅದ್ರೊಳಗೆ ಒಂದು ಮುತ್ತು ಕಮ್ಮಿ ಇದ್ರು ಕೂಡ ಮುತ್ತೈದೆ ಅನಿಸ್ಕೊಳಂಗಿಲ್ಲ. ಎತ್ತಲಾಗಿರ್ಲಿ, ಅದ್ರಾಗ ಒಂದೇ ಒಂದು ಮುತ್ತು, 5 ಮುತ್ತುಗಳು.